ಸಿಗಂದೂರು ಹೈವೇಲಿ ಮಸ್ತ್ ಊಟ ನಂದಕಂ ಅಂತ ವೆಜ್ ಊಟ ತುಂಬ ಚೆನ್ನಾಗಿದೆ, ಬಂದು ನೀವು ಟೇಸ್ಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ರವಿ ಅರಸ್ಟ್ ಬ್ಲಾಗ್. ತಮ್ನೇಲಲ್ಲಿ ನೀವು ನೋಡಿದ ಹಾಗೆ ನಾನಿವತ್ತು ಟ್ರಾವೆಲ್ ಮಾಡ್ತಿರೋದು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ. ಹಾಗೆ ಇದು ನನ್ನ ಮೊದಲ ಟ್ರಾವೆಲ್ ಬ್ಲಾಗ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಟಿ ದಾಟ್ಕೊಂಡು ಹೈವೇಗೆ ರೀಚ್ ಆಗೋ ಅಷ್ಟರಲ್ಲಿ ಸುಮಾರು ರಾತ್ರಿ 8 ಗಂಟೆ 8:30 ಆಗೋಗಿತ್ತು. ತುಮಕೂರಿಂದ ಆಚೆಗೆ ಕಲ್ಪತರು ಪ್ಯೂರ್ ವೆಜ್ ಹೋಟೆಲ್ಗೆ ಊಟಕ್ಕೆ ಅಂತ ನಿಲ್ಲಿಸಿದ್ರು. ಅದಕ್ಕೆ ಅದೇ ನಾನು ಇವರು ಚಪಾತಿ ತಗೊಂಡಿದ್ದಾರೆ. ರವಿಮಾ ಇವರಿಬ್ರು ಚಪಾತಿ ಕರೆಕ್ಟ್. ಹೇಗಿತ್ತು ಊಟ? ಸ್ವಲ್ಪ ಚೆನ್ನಾಗಿತ್ತು. ಸ್ವಲ್ಪ ಚೆನ್ನಾಗಿತ್ತ? ಕರೆಕ್ಟಾಗಿ ಹೇಳು, ಪರವಾಗಿಲ್ಲ ಹೇಳು, ಪರವಾಗಿಲ್ಲ. ಆವ್ರೇಜ್ ಆಗಿತ್ತು. ಇನ್ನೂ ಅವರು ಸ್ವಲ್ಪ ಅಪ್ಡೇಟ್ ಆಗ್ಬೇಕು. ಟೇಸ್ಟ್ ವೈಸ್ ಸ್ವಲ್ಪ ಆವ್ರೇಜ್ ಆಗಿತ್ತು. ಓಕೆ, ನಿಮ್ಗೆಲ್ಲ ಹೆಂಗಿತ್ತು? ಕತ್ಲಲ್ಲಿ ಕೂತಿರೋರು ನಮ್ಗೆಲ್ಲ ಚೆನ್ನಾಗಿತ್ತಪ್ಪ. ಒಂಚೂರು ಸ್ಟಾರ್ಟರ್ಸ್ ಮಾತ್ರ ಲೈಟ್ ಆಗಿ ಸಾಲ್ಟ್. ಪಯಣ ಮುಂದುವರಿತು ಮಧ್ಯರಾತ್ರಿ 2:30ವರೆಗೂ. ಅಲ್ಲಿಗೆ ಇಕ್ಕೇರಿ ರೋಡು ಸಾಗರ ತಾಲೂಕನ್ನ ತಲುಪಿದ್ವಿ. ಹಾಗೆ ನಾವು ಉಳ್ಕೊಂಡಿದ್ದು ದುರ್ಗಾ ಲಾಡ್ಜ್ ಅಂತ. ಆವ್ರೇಜ್ ಆಗಿತ್ತು, ಏನು ಮಾಡೋಕ್ಕಾಗಲ್ಲ. ಜರ್ನಿ ಮಾಡಿ ಟಯರ್ಡ್ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಹಲೋ, ಹಾಯ್, ಎಲ್ಲರೂ ಟೆಂಪಲ್ ರೆಡಿನಾ? ಹೌದು, ರೆಡಿ. ಹಾಯ್. ಟೈಮ್ ಆಯ್ತು, ಹತ್ರ ಬೇಗ ಲಾಂಚ್ ಲೇಟ್. ಎಲ್ಲಿಗೆ ಪಯಣ? ಸಿಗಂದೂರು ಟೆಂಪಲ್, ಚೌಡೇಶ್ವರಿ ಟೆಂಪಲ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಪಯಣನ ಮುಂದುವರಿಸಿದ್ವಿ. ಕಾಡಿನ ಮಧ್ಯ ಒಳ್ಳೆ ಟಾರ್ ರೋಡು. ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಈ ವ್ಲಾಗ್ನ ಅತಿ ಹೆಚ್ಚು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು ಇವಳೆ, ತಿಂಡಿ ಪೋತಿ ಪಂಚಮಿ. ಇವಾಗ ರೋಟಿ ತಿಂತಾ ಇದ್ದಾರೆ ಪಾಪ. ಯಾವ ಎಣ್ಣೆಲಿ ಕರೆದಿರ್ತಾರೋ, ಇಟ್ಸ್ ಓಕೆ. ಟ್ರಾವೆಲಿಂಗ್ ಟೈಮಲ್ಲೆಲ್ಲ ನೋಡಬಾರ್ದು. ಯಾವ ಕೈಯಲ್ಲಿ ಮುಟ್ಟಿರ್ತಾರೋ. ನಿಮಗೂ ಒಂದು ಸಿಗಂದೂರು ದೇವಸ್ಥಾನನ ನೋಡಬೇಕು ಅಂದರೆ ಲಾಂಚಿನ ಮುಖಾಂತರ ನಮ್ಮ ಶರಾವತಿ ನದಿನ ಈ ದಡದಿಂದ ಆ ದಡಕ್ಕೆ ನಾವು ಕ್ರಾಸ್ ಮಾಡಬೇಕಾಗುತ್ತೆ. ಅದು ನಮ್ಮ ವಾಹನದ ಜೊತೆಗೆ. ಹಾಗೆ ಈ ಒಂದು ಆಪರ್ಚುನಿಟಿಗೆ ತುಂಬ ವರ್ಷದಿಂದ ನಾನು ಕಾಯ್ತಾ ಇದ್ದೆ. ಅದು ಈಗ ನೆರವೇರಿತು.
ಇದು ಲಾಂಚ್ನ ಟಿಕೆಟ್. ಒಂದು ಸೈಡ್ ಟ್ರಾವೆಲ್ ಮಾಡೋದಕ್ಕೆ 5 ಜನ ಪ್ಯಾಸೆಂಜರ್ ಜೊತೆಗೆ ಒಂದು ವೆಹಿಕಲ್ಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸಮ್ಮರ್ ಹಾಲಿಡೇಸ್ ಆದ್ರಿಂದ ಜನ ಸ್ವಲ್ಪ ಜಾಸ್ತಿನೇ ಇದ್ರು. ಲಾಂಚಲ್ಲಿ ಈ ದಡದಿಂದ ಆ ದಡ ಮುಟ್ಟಬೇಕು ಅಂದರೆ ಸುಮಾರು 15ರಿಂದ 20 ನಿಮಿಷ ತಗೊಳ್ಳುತ್ತೆ. ಲಾಂಚಲ್ಲಿ ಎಲ್ಲರೂ ನಿಂತ್ಕೊಂಡೇ ಪ್ರಯಾಣ ಮಾಡಬೇಕು, ಯಾಕಂದರೆ ಇದರಲ್ಲಿ ಸೀಟ್ಗಳಿರೋದಿಲ್ಲ. ಹಾಗಾಗಿ ನಿಮ್ಮದೇ ವಾಹನಗಳಿದ್ದರೆ ಅದರೊಳಗೆ ಕೂತ್ಕೋಬೋದು. ನಿಮ್ಮ ಹೆಸರು? ಸುರೇಶ್ ಅಂತ. ಓಕೆ. ನದಿ ದಾಟಾದ್ಮೇಲೆ ದೇವಸ್ಥಾನಕ್ಕೆ ಮತ್ತೆ 5 ಕಿಲೋಮೀಟರ್ ಅಷ್ಟು ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ. ಮಧ್ಯದಲ್ಲಿ ಸಿಗಂದೂರು ದೇವಸ್ಥಾನದ ಆರ್ಚ್ ಕಾಣುತ್ತೆ. ಸೊ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋದರೆ ದೇವಸ್ಥಾನಕ್ಕೆ ನೀವು ತಲುಪ್ತೀರಾ. ದೇವಸ್ಥಾನದ ಒಳಗೆ ಫೋಟೋಗ್ರಫಿ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ನಾವು ಶೂಟ್ ಮಾಡೋಕ್ಕಾಗಲಿಲ್ಲ. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ದೇವಸ್ಥಾನದಲ್ಲೇ ಊಟದ ವ್ಯವಸ್ಥೆ ಕೂಡ ಇತ್ತು, ಅಲ್ಲೇ ಊಟ ಕೂಡ ಮಾಡಿದ್ವಿ. ಈಗ ಮತ್ತೆ ವಾಪಸ್ ಲಾಂಚ್ ಕಡೆಗೆ ಹೋಗ್ತಾ ಇದ್ದೀವಿ. ಬ್ರಿಡ್ಜ್ ಕಾಮಗಾರಿ ಮುಗಿದ ಮೇಲೆ ಲಾಂಚಿನ ವ್ಯವಸ್ಥೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ದರಿಂದ ನಂತರ ಯಾರ್ಯಾರು ಆಸೆ ಇಟ್ಕೊಂಡಿದ್ದೀರಾ ಸಿಗಂದೂರಿಗೆ ಲಾಂಚ್ ಮೇಲೆ ಟ್ರಾವೆಲ್ ಮಾಡಬೇಕು ಅಂತ, ಅವರೆಲ್ಲರೂ ಆದಷ್ಟು ಬೇಗ ಬಂದು ಆಸೆನ ಈಡೇರಿಸ್ಕೊಳ್ಳಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಲಾಂಚ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಇನ್ನು ಈ ಬ್ರಿಡ್ಜ್ ಬಗ್ಗೆ ಹೇಳಬೇಕಂದ್ರೆ, ಇದು 2018ರಲ್ಲಿ CM ಯಡಿಯೂರಪ್ಪ ಅವರ ಶ್ರಮದಿಂದ ಯೂನಿಯನ್ ಮಿನಿಸ್ಟರ್ ಆಫ್ ಹೈವೇಸ್ ನಿತಿನ್ ಗಡ್ಕರಿ ಅವರಿಂದ ಈ ಕೆಲಸ ಶುರುವಾಯಿತಂತೆ. ಈ ಬ್ರಿಡ್ಜಿನ ಉದ್ದ 2.1 ಕಿಲೋಮೀಟರ್, ಅಂದರೆ ಅಷ್ಟು ಡಿಸ್ಟೆನ್ಸ್ ನಾವು ಈ ಬ್ರಿಡ್ಜ್ ಮೇಲೆ ಟ್ರಾವೆಲ್ ಮಾಡ್ತೀವಿ. ಹಾಗೆ ಇದರ ಕನ್ಸ್ಟ್ರಕ್ಷನ್ಗೆ ಬರೋಬ್ಬರಿ 456.6 ಕೋಟಿ ಖರ್ಚಾಗಿದೆಯಂತೆ. ನಮ್ಮ ಮುಂದಿನ ಡೆಸ್ಟಿನೇಷನ್ ವಡಂಬೈಲಲ್ಲಿರೋ ಬಳೆ ಪದ್ಮಾವತಿ ಟೆಂಪಲ್. ಇದು ಜೋಗ್ ಫಾಲ್ಸ್ ಇಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ನಾವು ಜೋಗ್ ಫಾಲ್ಸ್ ಹತ್ರನೇ ಲಾಡ್ಜ್ ಮಾಡಿಕೊಂಡು ನೈಟ್ ಸ್ಟೇ ಆದ್ವಿ. ಹಲೋ, ಗುಡ್ ಮಾರ್ನಿಂಗ್. ಈಗ ನಾವು ವಡಾನ್ ಬೈಲ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಯ್. ಇವತ್ತಿಗೆ ಟ್ರಿಪ್ ಮುಗೀತಿದೆ. ಇನ್ನೂ ಇದೆ ಪದ್ಮಾವತಿ ದೇವಸ್ಥಾನ, ಅದು ನೋಡಿದ್ಮೇಲೆ ಮುಗಿಯುತ್ತೆ. ಇದೆಯಲ್ಲ ಗೊತ್ತಿಲ್ಲ, ಚೆನ್ನಾಗಿದೆಯಲ್ಲ.
ನೋಡಿ, ಈ ಒಡನ್ಬೇಲ್ ಕ್ಷೇತ್ರ ಇದಕ್ಕೂ ಪೂರ್ವದಲ್ಲಿ ಲಿಂಗನಮಕ್ಕಿ ಅಣೆಕಟ್ಟು ಆದಾಗ, ಶರಾವತಿಗೆ ವಾಲಿ ಪ್ರಾಜೆಕ್ಟ್ ಆದಾಗ ಆ ಸಂದರ್ಭದಲ್ಲಿ ಈ ಕ್ಷೇತ್ರ ಲಿಂಗನಮಕ್ಕಿ ಅಣೆಕಟ್ಟಲ್ಲಿ ಮುಳುಗಡೆ ಆಗುತ್ತೆ. ಲಿಂಗನಮಕ್ಕಿ ಅಣೆಕಟ್ಟಿನಕ್ಕಿಂತನೂ ಮುಂಚೆ ಒಂದು ಮಡೇನೂರು ಡ್ಯಾಮ್ ಅಂತ ಇತ್ತು. ಆ ಡ್ಯಾಮಿನ ನಂತರದಲ್ಲಿ ಮತ್ತೆ ಶರಾವತಿಗೆ ಒಂದು ಹೊಸ ಪ್ರಾಜೆಕ್ಟ್ ಮಾಡಿ ಅಲ್ಲಿಗೆ ಮಡೇನೂರು ಡ್ಯಾಮಿನಿಂದ ಹಿಂದೆ ಮತ್ತೆ ಶರಾವತಿ ಡ್ಯಾಮ್ ಕಟ್ತಾರೆ. ಆ ಡ್ಯಾಮ್ ಆದಾಗ ತಾಯಿ ಕ್ಷೇತ್ರ ಸಂಪೂರ್ಣ ಮುಳುಗಡೆ ಆಗುತ್ತೆ. ಅವಾಗೆಲ್ಲ ಇಷ್ಟೆಲ್ಲ ಮಾಧ್ಯಮಗಳೆಲ್ಲ ಇಷ್ಟು ಮುಂದುವರಿಲಿಲ್ಲ. ತುಂಬ ವರ್ಷದ ಹಿಂದೆ ಅದು ಮುಳುಗಡೆ ನಂತರದಲ್ಲಿ ದೇವಿ ನಮ್ಮ ಕ್ಷೇತ್ರದ, ನಮ್ಮ ಕುಟುಂಬದ ಮನೆ ದೇವಿ ಆಗಿರ್ತಾರೆ. ನಮ್ಮ ಹಿರಿಕರ ಕಾಲದಲ್ಲಿ, ಪೂರ್ವಾಜರ ಕಾಲದಿಂದ ಕೂಡ ಅದಕ್ಕೆ ತಾಯಿಗೆ ಸೇವೆ, ದಾನ ಧರ್ಮ ಸೇವೆಗಳನ್ನು ಅವ್ರು ನಡ್ಸ್ಕೊಂಡು ಬರ್ತಾ ಇರ್ತಾರೆ. ಆ ಮುಳುಗಡೆ ನಂತರದಲ್ಲಿ ನಮ್ಮ ತಂದೆಯವರು ಇಲ್ಲಿ ವಲಸೆ ಬರ್ತಾರೆ. ಅಂದರೆ ಶರಾವತಿಲಿ ಎಲ್ಲ ಕಳ್ಕೊಂಡು ಇಲ್ಲಿ ಸ್ಥಳಾವಕಾಶ ಕೊಡ್ತಾರೆ. ಆ ಸಂದರ್ಭದಲ್ಲಿ ಬರ್ತಾರೆ. ಇಲ್ಲಿಗೆ ಬಂದಾಗ ತಾಯಿ ಕ್ಷೇತ್ರ ನಾವೆಲ್ಲಿ ಬರ್ತೀವಿ ಅಲ್ಲಿ ಬಂದು ದೇವಿ ಮೂಲ ಸ್ಥಾನದಲ್ಲಿ ಹುತ್ತ ಮತ್ತು ಬೆಳೆ ಇದೆ, ಅಲ್ಲಿ ಆ ಸ್ಥಾನದಲ್ಲಿ ದೇವಿ ಬಂದು ನೆಲೆ ನಿಲ್ಲಿಸ್ತಾರೆ. ಅವರ ಕುಟುಂಬಕ್ಕೆ ದೇವಿ ಬಂದು ಈ ರೀತಿ ಇಲ್ಲಿದ್ದೀನಿ, ನೀವು ಎಲ್ಲಿದ್ದೀರಿ ಅಲ್ಲಿ ಇರ್ತೀನಿ, ಆ ಸೇವೆಗಳು ನಿರಂತರವಾಗಿ ಮುಂದುವರಿಬೇಕು ಅಂತ ಹೇಳ್ತಾರೆ. ಕಾರಣಾಂತರದಿಂದ ಅಮ್ಮನವರ ಆಸ್ತಿ ಸಂಪತ್ತೆಲ್ಲ ಬೇರೆ ಬೇರೆಯವ್ರ ಪಾಲಾಗಿತ್ತು. ಅದನ್ನು ನಾವು ಯಾವುದನ್ನು ಲೆಕ್ಕಿಸದೇ ದೇವಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ಆಕೆ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋದ್ವಿ. ಆಕೆಯಲ್ಲಿ ಬಂದು ನೆಲೆ ನಿಂತು ನಿಮ್ಮಂತೆ ಎಲ್ಲ ಭಕ್ತರನ್ನು ಕರೆಸಿ ಅವ್ರ ಇಚ್ಛೆಗಳನ್ನೆಲ್ಲ ಪೂರೈಸಿ ನಡೆಸ್ಕೊಡ್ತಾ ಹೋಗ್ತಾರೆ. ಹಾಗಾಗಿ ನಿಮ್ಮೆಲ್ಲರ ಪುಣ್ಯದ ಫಲ, ನಿಮ್ಮೆಲ್ಲರ ಭಕ್ತಿಯ ಫಲವಾಗಿ ತಾಯಿ ಕ್ಷೇತ್ರಕ್ಕೆ ಆರ್ಥಿಕವಾಗಿ ಎಲ್ಲ ಸುಧಾರಣೆ ಆಗುತ್ತೆ. ಸುಧಾರಣೆ ಆದವಾಗ ಹಂತ ಹಂತವಾಗಿ ಈ ದಾಸೋಹಗಳು ಕೂಡ ಹಿಂದೂ ಕೂಡ ನಮಗೆ ತುಂಬ ಬಡತನ ಇದ್ರೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ. ಅನ್ನದಾಸೋಹ ನಿತ್ಯ ನಡೀತಾ ಇರುತ್ತೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮಲ್ಲಿ ಒಂದು ಪ್ರಸಾದ ಇದ್ದೇ ಇರುತ್ತೆ. ಇಲ್ಲಿ ಸಂತಾನ ಭಾಗ್ಯ, ಆರೋಗ್ಯ, ವಿದ್ಯಾಭ್ಯಾಸ, ಕುಟುಂಬದ ಎಲ್ಲ ಕಷ್ಟ ನಷ್ಟಗಳು, ಭೂಮಿ, ಬೆಳೆ, ಬೇಸಾಯ, ಕೊಟ್ಟಿಗೆ, ಮನೆ, ಪ್ರತಿಯೊಂದು ವಿಚಾರಕ್ಕೂ ತಾಯಿಗೆ ಬಂದು ಹೇಳ್ಕೊಡ್ತಾರೆ. ಇಲ್ಲಿ ತುಂಬ ವಿಶೇಷ ಅಂತ ಹೇಳಿದ್ರೆ ಮಗುವಾದ್ರೆ ಮಗುವಿನ ತೂಕದ ಬಳೆ, ಕಲ್ಸಕ್ಕರೆ ಕೊಡೋದು, ಬೆಲ್ಲ ಕೊಡುವಂಥದ್ದು, ಅಕ್ಕಿ ಕೊಡುವಂಥದ್ದು, ಅಲಂಕಾರ ಮಾಡಿಸುವಂಥದ್ದು, ಇಂಥ ಸೇವೆಗಳನ್ನೆಲ್ಲ ತಾಯಿಗೆ ಹೇಳ್ತಾರೆ. ಆ ಸೇವೆ ಮಾಡ್ಕೊಂಡು ಹೋದಾಗ ಅವರಾದಾಗ ಆ ಸೇವೆಗಳನ್ನು ಬಂದು ತಾಯಿಗೆ ಒಪ್ಪಿಸ್ತಾರೆ. ಹಾಗಾಗಿ ಅದೇ ರೀತಿಯಾಗಿ ತಾಯಿ ಸನ್ನಿಧಾನದಲ್ಲಿ ಧರಣೇಂದ್ರ ಸ್ವಾಮಿ ಸನ್ನಿಧಾನ ಇದೆ. ಅಲ್ಲಿ ನಾಗದೋಷದ ನಿವಾರಣಾರ್ಥವಾಗಿ ಅದಕ್ಕೂ ಕೂಡ ಅಭಿಷೇಕಗಳೆಲ್ಲ ನಡೀತವೆ. ಈಗಲೂ ಕೂಡ ಅಲ್ಲಿ ನಡೀತಾ ಇರುತ್ತೆ. ಮಕ್ಕಳಿಲ್ದಿದ್ದವರು, ಮದುವೆ ಇಲ್ದಿದ್ದವರು, ಆರೋಗ್ಯ ತೊಂದರೆ ಇದ್ದು, ನಾಗದೋಷ ಇದ್ದವರು ಅದೆಲ್ಲ ಬಂದು ಅಭಿಷೇಕ ಮಾಡ್ಕೊಂಡು ತಾಯಿಗೆ ಹರಕೆ ಹೊತ್ಕೊಂಡು ಹೋದರೆ ಅವರು ಈಡೇರಿಸ್ಕೊಳ್ತಾರೆ. ಇದು ತಾಯಿ ಕ್ಷೇತ್ರ ಸತ್ಯ. ಅದೇ ರೀತಿಯಾಗಿ ತಾಯಿ ಕ್ಷೇತ್ರದಲ್ಲಿ ಪರಿವಾರ ದೇವತೆಗಳು ಕೂಡ ಇದ್ದಾರೆ. ಅಲ್ಲಿ ಭೂತರಾಜರ ಸನ್ನಿಧಿ ಇದೆ. ಆಸ್ತಿ ವಿಚಾರದಲ್ಲಿ, ಕೃತ್ರಿಮ ಬಾಧೆ ವಿಚಾರದಲ್ಲಿ, ಶತ್ರು ಬಾಧೆ ವಿಚಾರದಲ್ಲಿ ಕಷ್ಟಗಳು ಬಂದಾಗ ಆ ಸ್ವಾಮಿ ಭೂತರಾಜರಲ್ಲಿ ಹೇಳ್ಕೊಡ್ತಾರೆ. ಅವರು ಅದನ್ನು ನಿವಾರಣೆ ಮಾಡಿ ಅವರಿಗೆ ರಕ್ಷಣೆ ಮಾಡಿ ನಡೆಸ್ಕೊಡುವಂಥ ಪ್ರತೀತಿ. ಇದು ಭಕ್ತರ ನಂಬಿಕೆ ಮತ್ತು ನಂಬಿಕೆಗೆ ಫಲ ಕಣ್ಣಾರೆ ಕಾಣ್ತಾ ಇರ್ತಕ್ಕಂಥ ಎಲ್ಲ ಸತ್ಯಗಳು ಕೂಡ ಕಾಣ್ತೇವೆ. ತಾಯಿ ಕ್ಷೇತ್ರಕ್ಕೆ ಬರಲಿಕ್ಕೆ ನಮ್ಮ ಜೋಗದಿಂದ ಶರಾವತಿಲಿ ಅಲ್ಲಿ ಪರ್ಮಿಷನ್ ತಗೊಬರ್ಬೇಕು. ಅದಕ್ಕೆಲ್ಲ ಅವಕಾಶ ಶರಾವತಿಯವರು ಚೆನ್ನಾಗಿ ಮಾಡಿಕೊಡ್ತಾರೆ, ಏನು ತೊಂದರೆ ಇಲ್ಲ. ಬಂದು ತಾಯಿ ಕ್ಷೇತ್ರಕ್ಕೆ ಈ ರಸ್ತೆನೂ ಕೂಡ ಸರ್ಕಾರದ ವತಿಯಿಂದ ಮತ್ತು ಆ ನಿಗಮದ ವತಿಯಿಂದ ಮತ್ತು ಶಾಸಕರ ಸಹಾಯದಿಂದ ಶಾಸಕರು ಅದಕ್ಕೆಲ್ಲ ಗಮನ ಹಾಕಿ ಕ್ಷೇತ್ರದ ಅಭಿವೃದ್ಧಿಗೆ ಭಕ್ತರ ಸಂಖ್ಯೆ ಎಲ್ಲ ನೋಡಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ಮುಕ್ಕಾಲು ಭಾಗ ರಸ್ತೆ ಮಾಡಿಸಿದ್ದಾರೆ. ಇನ್ನು ಕ್ಷೇತ್ರದಲ್ಲಿ ಬಂದವರಿಗೆ ಸಣ್ಣದೊಂದು ವಸತಿ ವ್ಯವಸ್ಥೆ ಇದೆ. ಮುಂದಿನ ದಿವಸ ನಿಮ್ಮ ಚಾನಲ್ ಮುಖೇನವಾಗಿ ತಾಯಿ ಕ್ಷೇತ್ರಕ್ಕೆ ಬಂದ ಭಕ್ತರಿಗೆ ಹೆಚ್ಚಿನ ರೀತಿಯಲ್ಲಿ ದರ್ಶನ ಸಿಕ್ಕಿ ಆ ಎಲ್ಲ ಕುಟುಂಬ ಸುಭಿಕ್ಷೆ ಆಗಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆ. ನವೆಂಬರಲ್ಲಿ ಮಗಳ ಮದುವೆ ಇಟ್ಕೊಂಡಿದ್ದೀರಾ? ಕಾರ್ಯ ಇದೆಯಾ? ಇಂದು ಬಂದಿದ್ರೆ ನೀವು ಇದೇ ಫಸ್ಟ್ ಬಂದಿದ್ದೀರಿ. ಇವತ್ತು ತಾಯಿ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದಾರೆ. ನವೆಂಬರಲ್ಲಿ ಮಗಳ ಕಾರ್ಯ ಇಟ್ಕೊಂಡಿದ್ದಾರಲ್ಲಪ್ಪ, ಅದಕ್ಕೆ ಆರ್ಥಿಕವಾಗಿ ಮಾನಸಿಕವಾಗಿ ಸದೃಢತೆ ಕೊಟ್ಟು ಆ ಕೆಲಸ ನಿರ್ವಿಘ್ನವಾಗಿ ನಡೆಸಬೇಕು ಅಂತ ರಕ್ಷಣೆ ಕೇಳ್ತಿದ್ದಾರಪ್ಪ. ಅನುಗ್ರಹಿಸಿ ನಡೆಸಿಕೊಡ್ಬೇಕು. ಒಳ್ಳೇದಾಗುತ್ತೆ. ಮಗಳ ಮದುವೆ ಆದಮೇಲೆ ಬಂದು ಉಡಿ ತುಂಬ ಹಣ್ಣು ಕಾಯಿ ಸೇವೆ ಮಾಡಿಸ್ಕೊಂಡು ಹೋಗಿ ತಾಯಿ ಒಳ್ಳೇದು ಮಾಡಿ ನಡೆಸ್ಕೊಡ್ತಾರೆ. ಬರ್ತೀವಿ. ಯಾವ ಊರು ನಿಮ್ಮದು? ದಾವಣಗೆರೆ ಹತ್ರ ಕುಂದಗೋಳ. ಕೈ ಮುಕ್ಕೊಂಡು ಹಿಂದೆ ನಮ್ಮದವ್ರ ಸನ್ನಿಧಾನಕ್ಕೆ ಬಂದಿದ್ರಿ. 2 ಹೆಣ್ಣು ಮಕ್ಕಳಿತ್ತು. ಪುತ್ರ ಸಂತಾನಕ್ಕಾಗಿ ಬೇಡಿದ್ರಿ. ಬೇಡದಂತೆ ನಿಮ್ಮ ಕುಟುಂಬದಲ್ಲಿ ಗಂಡು ಮಗು ಕೊಟ್ಟಿದ್ದಾರಮ್ಮ. ಆ ಫಲವಾಗಿ ಇವತ್ತಿನ ದಿವಸ ಮಗುವಿನ ತೂಕದ ಬೆಳೆ ತೂಕ ಮುಡ್ತಾ ಇದೆಯಮ್ಮ. ಮುಂದೂ ಕೂಡ ತಾಯಿ ರಕ್ಷಣೆ ಸದಾ ಇರುತ್ತೆ. ವರ್ಷದಲ್ಲಿ ಒಂದ್ಸರಿ ತಾಯಿ ಸನ್ನಿಧಾನಕ್ಕೆ ಬಂದು ಹೋಗ್ಬೇಕು. ಇವತ್ತಿನವರೆಗೂ ಅಮ್ಮನ ಮಗನೇ, ಇವತ್ತಿನ ಮೇಲೆ ನಿನ್ನ ಮಗ ಏನವಾ ಕೈ ಅಕ್ಷತೆ ತಗೋ. ಹಿಂದೆ ಹೇಳಿದ ಹರಕೆ ತಾಯಿ ನಡೆಸಿದ್ದಾರೆ. ಆ ಹರಕೆ ಇವತ್ತು ಮುಡ್ತಾ ಇದೆ. ಮುಂದೂ ಕೂಡ ತಾಯಿ ರಕ್ಷಣೆ ಸದಾ ಇರುತ್ತೆ. ತಾಯಿ ಕೈ ಯಾವಾಗ ಈಗ ಒಂದು ವರ್ಷದ ಕೆಳಗ ಗಂಡು ಮಗು ಬೇಕು. ಇಬ್ಬರು ಹೆಣ್ಮಕ್ಳಿದ್ರ ನಮಗೂ ಒಂದು ಗಂಡು ಮಗು ಕೊಡೋಂಥ ಬೇಡಿಕೆ ಇದ್ವಿ. ಕೊಟ್ರ ತೂಕಂದ ಬಳಿ ಕೊಡ್ತಾವಂತ ಅದಕ್ಕೆ ತಾಯಿ ಕೊಟ್ಟಿದ್ದಾಳೆ. ಎಲ್ಲ ನೆರವೇರಿದೆ. ಈಗ ನೆರವೇರಿದೆ. ಬಂದು ಕೊಟ್ಟಿದ್ದೀರಾ, ಹರಕೆ ತೀರ್ಸಕ್ಕೆ ಬಂದಿದ್ದೀರಾ. ಈಗ ನೋಡ್ತಾ ಇರೋ ದೇವಸ್ಥಾನ ಬಂದು ಪದ್ಮಾವತಿ ಅಮ್ಮನವರ ಮೂಲ ಸ್ಥಾನ.
ಹೆಸರು ಇಂದುಮತಿ. ಇಂದುಮತೇನ ಅಂಬರೀಷ ಸಹ ಕುಟುಂಬ ಬಳೆ ಅರ್ಪಣಂ ಕರೋಮಿ. ಯಾವೂರಿಂದಮ್ಮ? ಕನಕಪುರ. ಏನು ವಿಚಾರದಲ್ಲಿ ಬೇಡ್ಕೊಂಡಿದ್ರಿ? ಮನೆ ಕಟ್ಟೋ ವಿಚಾರದಲ್ಲಿ. ಆಯ್ತಾ? ಅಮ್ಮನ ಹತ್ರ ಕೇಳ್ಕೊಂಡೋಗಿದ್ರಿ? ಆಯ್ತಾ? ಎಷ್ಟು ದಿವಸ ಆಯ್ತು ಕೇಳ್ಕೊಂಡೋಗಿ? ಒಂದು 2 ವರ್ಷ ಇದೆ. ಆಯ್ತಾ? ನಿಮ್ಮ ಹೆಸರಮ್ಮ? ಗಾಯತ್ರಿ. ಮನೆಯವ್ರ ಹೆಸರು? ಬಾಲಚಂದ್ರ. ಗಾಯತ್ರಿ ಬಾಲಚಂದ್ರ. ನಿನ್ನ ಸನ್ನಿಧಾನದಲ್ಲಿ ಮನೆ ಕಟ್ಟೋ ವಿಚಾರದಲ್ಲಿ ಕೇಳ್ಕೊಂಡಿದ್ದಾರೆ ತಾಯಿ. ಅವ್ರ ಇಚ್ಛಾ ಪ್ರಕಾರ ನಡೆಸ್ಕೊಟ್ರಿ ಅಮ್ಮ. ಮುಂದೂ ಕೂಡ ಒಳ್ಳೆ ರೀತಿಯ ರಕ್ಷಣೆ ಇಟ್ಟು ನಡೆಸ್ಕೊಡ್ಬೇಕಮ್ಮ. ಈಗ ನೀವು ನೋಡ್ತಾ ಇರೋದು ಭೂತರಾಜನ ಸನ್ನಿಧಿ. ಭಕ್ತರು ಈ ದೇವರಿಗೂ ಸಹ ಹರಕೆಯನ್ನು ಹೊತ್ಕೊಳ್ತಾರೆ. ಹಾಗೆ ಅವರ ಬೇಡಿಕೆ ಈಡೇರಿದ ಮೇಲೆ ಹರಕೆ ರೂಪದಲ್ಲಿ ಈ ತ್ರಿಶೂಲ ಮತ್ತು ಭೂತ ಕಂಬಳಕಾಯಿಯನ್ನು ಕಾಣಿಕೆಯಾಗಿ ತಂದು ಒಪ್ಪಿಸ್ತಾರೆ. ಮೇಲಿಂದ 830 ಅಡಿ ಆಳಕ್ಕೆ ಧುಮುಕ್ತಾ ಇರೋ ಈ ಶರಾವತಿ ನದಿನೇ ಜೋಗ್ ಫಾಲ್ಸ್. ಭಾಸ್ಕರನ್ ಸರ್ ಅಂತ ನಮಗೆ ಎಂಟ್ರೆನ್ಸ್ ಇಂದ ಇಲ್ಲಿವರೆಗೂ ಬರಕ್ಕೆ ಅವಕಾಶ ಮಾಡಿಕೊಟ್ರು. ಕಾರ್ನ ಇಲ್ಲಿ ತಂದು ನಿಲ್ಸೋದಕ್ಕೆ. ನೋಡಲಿ ಎಷ್ಟೊತ್ತಿಗೆ ನಿಲ್ಸಿದಾರೆ ನಮ್ಮನ್ನ. World famous Jog Falls. ಬೆಂಗಳೂರಿಗೆ ವಾಪಸ್ ಬರ್ತಾ ಮಧ್ಯಾಹ್ನ ಒಂದು ಒಳ್ಳೆ ಕಡೆ ಬಾಳೆ ಎಲೆ ಊಟ ಮಾಡಿದ್ವಿ. ಹೋಟೆಲ್ ನಂದಕಂ, ಆಪೋಸಿಟ್ ಟು ಮಹೇಂದ್ರ ಶೋರೂಮ್, ಸಾಗರ ರೋಡ್, ಗಡಿಗೊಪ್ಪ, ಶಿವಮೊಗ್ಗ. ಈ ಹೋಟೆಲ್ ಓಪನ್ ಮಾಡಿ ತಿಂಗಳು ಕೂಡ ಆಗಿಲ್ಲ. ಅಡ್ರೆಸ್ ಮತ್ತು ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಒಂದ್ಸಲ ವಿಸಿಟ್ ಮಾಡಿ. ಬೆಂಗಳೂರಿಗೆ ಹೋಗೋ ರೂಟಲ್ಲಿ ಶಿವಮೊಗ್ಗ ಹೈವೇಲಿ ಮಸ್ತ್ ಊಟ ನಂದಕಂ ಅಂತ ವೆಜ್ ಊಟ ತುಂಬ ಚೆನ್ನಾಗಿದೆ. ಬಂದು ನೀವು ಟೇಸ್ಟ್ ಮಾಡಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಚೈತನ್ಯ ಅಂತೇಳಿ. ಹೊಸದಾಗಿ ಒಂದು ಶ್ರೀ ನಂದಕಂ ಅಂತೇಳಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದೀವಿ. ಆರ್ ಏಮ್ ಇಸ್ ಟು ಗಿವ್ ವೆರಿ ಲೈಟ್ ಫುಡ್, ಹೋಮ್ಲಿ ಫುಡ್, ಈಸಿ ಆನ್ ದ ಟಮಿ ಅಂತೇಳಿ. ಬೆಸ್ಟ್ ಎಕ್ಸಾಂಪಲ್, ಈಗ ತಾವು ಬಂದು ಟ್ರಾವೆಲರ್ಸ್ ಆಗಿ ತಮ್ಮ ಒಪಿನಿಯನ್ ಕೊಟ್ಟರೆ ಇನ್ನೂ ಬೆಟರ್ ಅಂತೇಳಿ. ವಿ ಡೂ ಆಂಧ್ರ ಮೀಲ್ಸ್, ವಿ ವೆರಿ ಪ್ರೌಡ್ಲಿ ಸೌತ್. ವಿ ಹ್ಯಾವ್ ಅಮೇಝಿಂಗ್ ಚೈನೀಸ್ ಎಸ್ ವೆಲ್. ಹೋಗ್ತಾ ನಂತರ ಒಂದೊಂದೇ ಆ್ಯಡ್ ಮಾಡ್ತಾರೆ. ಲೊಕೇಶನ್ ಇದು ಲೊಕೇಶನ್ ಬಂದು ಮಹೇಂದ್ರ ಶೋರೂಮ್ ಎದುರುಗಡೆ, ಸಾಗರ್ ರೋಡ್, ಶಿವಮೊಗ್ಗ, ಗಾಡಿಕೊಪ್ಪ ಅಂತೇಳಿ ಏರಿಯಾ ಹೆಸರು. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.